Gopu. Come on, Madhav. Hey, Gopu. ನಮ್ ಸರ್ವೋ. ಆಯ್ತಾಯ್ತು, ಹಿಂದೆ ನಡಿ, ಹಿಂದೆ. Smash it, Gopu. Yoo-hoo. ತಗೋ. Smash it, Gopu. ಅರೆ ಬಾವಾ, ಇವ್ರು ಯಾಕೆ ಇಡೀ ದಿನ ಕಪ್ಪೆಗಳ ತರ ಟರ್ ಟರ್ ಅಂತಾರೆ? ಈ ಗಲಾಟೆ ಮಾಡೋದು ನಿಲ್ಸಿ ಹೋಗಿ ಇರುತ್ತ. ಇಲ್ಲ ನಮ್ದು ಫ್ರೀ ಪೀರಿಯಡ್ ಇದೆ, ನಿಮ್ಮ ಸ್ಲೀಪಿಂಗ್ ಪೀರಿಯಡ್ ಅಲ್ಲ. ಬಾವಾ, ಪಪ್ಪಿ ಹಾಕೋತೀರಾ? ಪಪ್ಪಿನ ಎದುರಾಕೋತೀರಾ? ನಿಮಗೆ ಪಾಠ ಕಲಿಸ್ತೀನಿ. ಯಾವ ತರ ತಿರುಗಿಸ್ತೀನಿ ಅಂದ್ರೆ ತಿರುಗ್ತಾನೆ ಇರ್ತೀರ ನೀವು. ಎಸ್ ಸಲ ಹೇಳೋದು, ನಾನು ಇಂಪಾರ್ಟೆಂಟ್ ಫೈಲ್ಸ್ ನ ಓದ್ತಿರ್ಬೇಕಾದ್ರೆ ಬಂದು ಡಿಸ್ಟರ್ಬ್ ಮಾಡ್ಬೇಡ ಅಂತ. ನಿಂಗೆ ಅರ್ಥನೇ ಆಗಲ್ಲ. ಅದೇ ಸರ್, ನೀವು ರೀಡಿಂಗ್ ಮಾಡ್ತೀರಾ, ಅದಕ್ಕೆ ನೀವು ಇಷ್ಟೊಂದು ಇಂಟೆಲಿಜೆಂಟ್ ಮತ್ತೆ ಸಕ್ಸಸ್ಫುಲ್ ಆಗಿದ್ದೀರಾ. ಹೌದಾ? ಓಕೆ. ರೀಡಿಂಗ್ ಎಷ್ಟು ಒಳ್ಳೇದು ಸರ್. ಯೋಚನೆ ಮಾಡಿ ಸರ್, ಯೋಚನೆ ಮಾಡಿ. ಸ್ಕೂಲ್ ಸ್ಟೂಡೆಂಟ್ಸ್ ರೀಡಿಂಗ್ ಮಾಡ್ತಾರೆ, ಬುದ್ಧಿವಂತರಾಗ್ತಾರೆ ಸರ್, ನಿಮ್ ತರ. ಬುದ್ಧಿವಂತರಾದ್ರೆ ಸಕ್ಸಸ್ಫುಲ್ ಆಗ್ತಾರೆ, ಅದು ನಿಮ್ ತರ. ಮತ್ತೆ ಸಕ್ಸಸ್ಫುಲ್ ಆದ್ರೆ ಸ್ಕೂಲ್ ಹೆಸರನ್ನ ಬೆಳಗ್ತಾರೆ ಸರ್, ನಿಮ್ ತರ. ಹೌದು ಪಪ್ಪಿ, ಸ್ಟೂಡೆಂಟ್ಸ್ಗೆ ರೀಡಿಂಗ್ ಅಭ್ಯಾಸ ಇರೋದು ತುಂಬಾ ಮುಖ್ಯ ಅಲ್ವಾ? ಸ್ಕೂಲ್ ಲೈಬ್ರರಿಲಿ ಎಷ್ಟು ಒಳ್ಳೆ ಒಳ್ಳೆ ಬುಕ್ಸ್ ಗಳಿದ್ದಾವೆ ಸರ್. ಮಕ್ಕಳನ್ನ ಓದ್ಬೇಕು ಅಲ್ವಾ ಸರ್? ನೀವೇ ಹೇಳಿ ಸರ್. ಗುಡ್ ಐಡಿಯಾ ಪಪ್ಪಿ, ನಾನು ಇವಾಗಲೇ ಸ್ಕೂಲಲ್ಲಿ ಅನೌನ್ಸ್ಮೆಂಟ್ ಮಾಡ್ಬಿಡ್ತೀನಿ. ಬಾಬಾ ಸ್ಟೂಡೆಂಟ್, ಇವತ್ತಿಂದ ನಿಮ್ಮೆಲ್ರಿಗೂ ಫ್ರೀ ಪೀರಿಯಡ್ ಕ್ಯಾನ್ಸಲ್. ಆಮೇಲೆ ಲೈಬ್ರರಿ ಪೀರಿಯಡ್ ಕಂಪಲ್ಸರಿ ಮಾಡಲಾಗಿದೆ. ಲೈಬ್ರರಿ ಏನೋ ನಮ್ ಸ್ಕೂಲಲ್ಲಿ ಲೈಬ್ರರಿನೂ ಇದೆಯಾ? ನಮ್ಗೆ ಗೊತ್ತೇ ಇರ್ಲಿಲ್ಲ. ಬನ್ನಿ ಬನ್ನಿ ಹೋಗಿ ನೋಡ್ಕೊಂಡ್ ಬರೋಣ. ಬನ್ನಿ ಬನ್ನಿ. This is reading period, not sleeping period. This is too much, too much. ಹೊರಗಡೆ ಹೋಗಿ ಲೈಬ್ರರಿಯಿಂದ. ನೀನಿಲ್ಲ ಏನ್ ಮಾಡ್ತಾ ಇದೀಯಾ? ಅದೇ ಲೈಬ್ರರಿನಲ್ಲಿ ಎಲ್ರು ಮಾಡೋದೆ ರೀಡಿಂಗ್. ಬುಕ್ ನನ್ನ ಬೆಸ್ಟ್ ಫ್ರೆಂಡ್. ಆದ್ರೆ ನೀವೆಲ್ಲ ಇಲ್ಲೇನ್ ಮಾಡ್ತಿದ್ದೀರಾ? ಇದು ಲೈಬ್ರರಿ, ಕ್ಯಾಂಟೀನ್ ಅಲ್ಲ. ನಾವು ರೀಡಿಂಗ್ ಐ ಲವ್ ಬುಕ್ಸ್. ರಿಯಲಿ? ಬುಕ್ಸ್ ನ ಉಪಯೋಗ ಕೂಡ ಗೊತ್ತಿದ್ಯಾ ನಿಂಗೆ? ಆಫ್ ಕೋರ್ಸ್, ರೀಡಿಂಗ್ ಇಂದ ಎಷ್ಟು ಉಪಯೋಗ ಇದೆ ಅಲ್ವಾ? 1 ಓದ್ಬೋದು, 2 ಬೆಸ್ಟ್ ಫ್ರೆಂಡ್ಸ್ ಆಗ್ಬೋದು, ಮತ್ತೆ 3 ಬ್ಯಾಟ್ ಬಾಲ್ ಕೂಡ ಆಡಬಹುದು. ಹಾ, ವಾಟ್ ಎವರ್.
ಎಕ್ಸಾಮ್ ಅಲ್ಲಿ ಯಾರು 0 ತಗೊಂತಾರೋ ಅವ್ರನ್ನ ಕರೀತಾರೆ ಫೇಲ್. ಮತ್ತೆ ಚೀಪಾಗಿ ಸಾಮಾನ್ ಸಿಕ್ಕಿದ್ರೆ ಅದನ್ನ ಕರೀತಾರೆ ಸೇಲ್. ಮತ್ತೆ ಯಾರು ಹಿಂದೆ ಹಿಂದೆ ಸುತ್ತಾರೋ ಅವ್ರು ಕರೀತಾರೆ ಮಿಲಿಯ ಟೇಲ್. ಏ ಲಕ್ಷ್ಮಣ್, ನಾನ್ ಸ್ವಲ್ಪ ನೀರ್ ಕುಡಿಯೋಕೆ ಹೋಗ್ತಾ ಇದ್ದೆ ಅಲ್ಲಿ. ನನ್ ಪೆನ್ ಒಳಗಡೆನೆ ಇದೆ. ನೀನು ನೀರ್ ಕುಡಿಯಕ್ ಹೋಗ್ತಾ ಇದ್ದೆ ಅಲ್ವಾ? ಹೋಗೋ ಹೋಗೋ. ಅಂದ್ರೆ ಜ್ಞಾನದ ನೀರು. ಬುಕ್ಸ್ ನ ಯೂಸ್ ನಂಬರ್ 4. ಇದರಿಂದ ಬಾಡಿ ಬಿಲ್ಡಿಂಗ್ ಕೂಡ ಮಾಡಬಹುದು. ನಾನಂತೂ ಇದನ್ನ ಒಂದೇ ಕೈಯಲ್ಲಿ ಮಾಡಬಹುದು. ಒಂದೇ ಒಂದು ಫಿಂಗರ್ ಅಲ್ಲಿ. Whatever. Oh my god, this is too much. This is too much. ಏನ್ ಬೀಳ್ಸಿದ್ರಿ? ಯಾರಿರೋದಲ್ಲಿ? ತಗ್ಲಾಕೊಂಡ್ವಿ ಮ್ಯಾಮ್. ಈ ಕಡೆನ ಬರ್ತಾ ಇದ್ದಾರೆ. ಬುಕ್ಸ್ ನ ಯೂಸ್ ನಂಬರ್ 5 ನಮ್ಮ ಮುಖನ ಮುಚ್ಕೊಳ್ಳೋದು. ಯಾರ್ ಕಳ್ತನ ಮಾಡ್ತಿರೋದಿಲ್ಲಿ? ಗುಡ್ ಬಾಯ್ಸ್, ಕೀಪ್ ರೀಡಿಂಗ್. ಹಾಯ್ ಮಿಲಿ. ಹೇ ಮಿಲಿ. ಇಂಟ್ರೆಸ್ಟಿಂಗ್. ನೀನ್ ಬುಕ್ಕನ್ನ ಉಲ್ಟಾ ಕೂಡ ಓದ್ತೀಯಾ? Oh my god, these boys are hopeless. ಬುಕ್ಸ್ ನ ಯೂಸ್ ನಂಬರ್ 6. ಕೋಪ ತೋರ್ಸೋದಕ್ಕೆ. Huh? This is too much. Too much. ಮಾಧವ್, ಈಗ ನಿನ್ ಸರ್ದಿ. ಆಮೇಲೆ ನನ್ ಕೆಲ್ಸ ಮಾಡುತ್ತೆ ಬರೀ ಈ ಜಿರ್ಳೆ. ಅಯ್ಯೋ 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 ಜಿರಳೆ. ಕಾಪಾಡಿ ಕಾಪಾಡಿ, ಜಿರ್ಲೆಯಿಂದ ಕಾಪಾಡಿ ಕಾಪಾಡಿ, ಬನ್ನಿ ಕಾಪಾಡಿ, ಜಿರ್ಲೆಯಿಂದ ನನ್ನ ಕಾಪಾಡಿ. ಲೈಬ್ರರಿ ಒಳಗಡೆ ಗೋಲ್ಮಾಲ್. ಇವತ್ತಿ ಹುಡುಗರು ತಪ್ಪಿಕೊಳ್ಳಕ್ ಸಾಧ್ಯನೇ ಇಲ್ಲ ಬಾಬಾ. ಡಾಕೆ ಚಿಕ್ಕಿ ಬಾಬಾ. ಅಮ್ಮ, ಅಯ್ಯೋ. ಬುಕ್ಸ್ ನ ಯೂಸಸ್ ನಂಬರ್ 7. ಇದನ್ನ ಸ್ಯಾಂಡ್ವಿಚ್ ಅನ್ಕೊಂಡು ತಿನ್ಬೋದು. ಯಾರೋ ಇಲಿಗಳು. This is too much. Too much. ಟೂ ಮಚ್ ಮಾತ್ರ ಏನು ಮೇಡಮ್? 6 ಮಚ್, 7 ಮಚ್, 8 ಮಚ್ ಆಗೋಯ್ತು ಮೇಡಮ್. ನಾನು ಇವಾಗಲೇ ಪ್ರಿನ್ಸಿಪಲ್ ನ ಕರ್ಕೊಂಡ್ ಬರ್ತೀನಿ. ಬಾಬಾ. ಪ್ರಿನ್ಸಿಪಲ್ ಸರ್, ಬುಕ್ಸ್ ನ ಯೂಸ್ ನಂಬರ್ 8. ಫ್ಯಾನ್ ತರ ಯೂಸ್ ಮಾಡ್ಬೋದು. ಯೂಸ್ ನಂಬರ್ 9. ಸೆಲ್ಫ್ ಡಿಫೆನ್ಸ್ ಗೋಸ್ಕರ. ಇಡೀ ಗೋಪು ಅವನನ್ನ ಇಡೀ
ಯೂಸ್ ನಂಬರ್ 10. ಇದರಿಂದ ಇಲಿಗಳ ದಾರಿನೂ ಬ್ಲಾಕ್ ಮಾಡ್ಬೋದು. ನೋಡಿ ಸರ್, ನೋಡಿ ಜ್ಞಾನದ ಈ ಮಂದಿರನ ಈ ಹುಡುಗರು ಹಾಳು ಮಾಡಾಕ್ಬಿಟ್ಟಿದ್ದಾರೆ ಸರ್, ಹಾಳು ಮಾಡ್ಬಿಟ್ಟಿದ್ದಾರೆ. ಹೌದಾ? ಇಲ್ಲಿ ಈ ತರ ಎಲ್ಲ ಆಗೋಗಿದ್ಯಾ ಪಾಪಿ? ಇದೆಲ್ಲ ಆದ್ಮೇಲೆ ನಂಗೆ ಇವಾಗ ಗೊತ್ತಾಗ್ತಿದ್ಯಾ ಪಾಪಿ? ಅಂದ್ರೆ ಇಲಿಗಳು ನಮ್ ಬುಕ್ಸ್ ಅನ್ನ ಸ್ಯಾಂಡ್ವಿಚ್ ಅನ್ಕೊಂಡು ತಿಂತಿದ್ದಾರೆ ಅಂತ. ಇದೆಲ್ಲ ಇವಾಗ ಹೇಳ್ತಿದ್ಯಾ ಪಾಪಿ? ನಿಂಗ್ ನೋಡ್ಕೊಳಕ್ ಆಗಲ್ವಾ ಇದೆಲ್ಲ? ಈಗ ಇಡೀ ಲೈಬ್ರರಿ ಕ್ಲೀನ್ ಆಗತ್ತೆ, ಆಮೇಲೆ ಅದನ್ನ ನೀನ್ ಮಾಡ್ತೀಯಾ ಪಾಪಿ? ಶುರು ಮಾಡ್ಬಿಡು ಇವಾಗ್ಲೇ. ಬಾಬಾ And well done boys, thank you. OMG ಸರ್, ನಿಮ್ ಹುಡುಗರು ಎಷ್ಟು ಸ್ಮಾರ್ಟ್ ಅಂದ್ರೆ ಇವರು ಬುಕ್ಕನ್ನು ಓದೋದಷ್ಟೇ ಅಲ್ಲ, ಅದರ ಉಪಯೋಗಗಳನ್ನು ಕೂಡ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ತುಂಬಾ ಖುಷಿ ಆಯ್ತು. ಹೌದಾ? ಏನ್ ಆ ಯೂಸರ್ಸ್ ನಂಗೂ ಸ್ವಲ್ಪ ಹೇಳ್ಕೊಡಿ. ಸರ್, ಅದು ಗೋಪು ಹೇಳ್ತಾನೆ, ಗೋಪು. ಇಲ್ಲ ಸರ್, ಅದನ್ನ ನಿಮ್ ಮಾಧವೇ ಹೇಳ್ತಾನೆ. ಇಲ್ಲ ಮಾಧವ್ ಹೇಳೋದು, ನೀನೇ ಚೆನ್ನಾಗಿ ಹೇಳೋದು. ಹೇಳು ಮಾಧವ್. ಗೋಪು